ನಮ್ಮ ಮಮ್ಮಿ ಬಂದಿದ್ದಾರೆ. ಸೊ ಫಸ್ಟ್ ರಿಯಾಕ್ಷನ್ ಕೇಳೋಣ. ಚೆನ್ನಾಗಿದೆ. ಐ ಥಿಂಕ್ ಇದು ಮ್ಯಾಚ್ ಆಗ ಸೇಮ್ ಶೇಡ್ ಎಲ್ಲ ಹಾಕಿದ್ಮೇಲೆ ಆಲ್ಮೋಸ್ಟ್ 1600 ವರೆಗೂ ಡಿಫ್ರೆನ್ಸ್ ಬಂತು ಪ್ರೈಸ್ದು. ನೋಡಿ ಜಲಸಿ ಗೈಸ್, ನಾನು ಎಂತ ಬುದ್ಧಿವಂತೆ ಅಂದರೆ ವಾಲೆಟ್ ತೊಗೊಂಡು ಹೋಗಿದ್ದೀನಿ, ಬಟ್ ಅದ್ರಲ್ಲಿ ನನ್ನ ಕಾರ್ಡೇ ಇಲ್ಲ. ಆ್ಯಂಡ್ ಯಾ, ದಿಸ್ ಇಸ್ ಹೌ ಮೈ ಕ್ರೀಮಿ ಸ್ಯಾಲಡ್ ಬೌಲ್ ಲುಕ್ಸ್. ಎಷ್ಟು ಚೆನ್ನಾಗಿದೆ ಅಲ್ಲ. ಸಾಲ್ಟ್ ರೈಟ್ ಈ ಡ್ರೆಸ್ಸಿಂಗ್ ಹಾಕಿದ್ದೀನಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತದೆ ನಮ್ಮ ಡ್ರೆಸ್ಸಿಂಗ್. ಹಲೋ ಗೈಸ್, ಗುಡ್ ಇನ್ ದ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆನ್ ಅ ಮಂಡೇ ನಾನು ಆಫೀಸಿಂದ ಬಂದು ಟೀ ಮಾಡ್ಕೊಂಡು ಕುಡಿದು ಇವಾಗ 7 ಗಂಟೆ ಆಗ್ತಾಯಿದೆ. ಸುಮಾರು ದಿನಗಳ ನಂತರ ಇವತ್ತು ಒಂದು ರೀಲ್ನ ನಾನು ಶೂಟ್ ಮಾಡಿದೆ. ಜಸ್ಟ್ ಶೂಟ್ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಆ ರೀಲ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಎಲ್ಲ ಕಡೆ ಇವಾಗ ನಾನು ಹೆಲ್ತ್ ಆ್ಯಂಡ್ ಗ್ಲೋ ಹೊರಡ್ತೀನಿ. ಆ್ಯಂಡ್ ಡಿನ್ನರ್ಗೆ ಅಂತ ನಾನು ಕಾಬೂಲ್ ಕಡಲೆಕಾಳು ಮತ್ತು ರಾಜ್ಮಾ ನೆನೆಸಿದ್ದೀನಿ. ಸೊ ಅದೆರಡೂ ಚೆನ್ನಾಗಿ ನೆಂದಿದೆ. ಹೆಲ್ತ್ ಆ್ಯಂಡ್ ಗ್ಲೋ ಹೋಗ್ಬಿಟ್ಟು ಬಂದು ನಾನು ಡಿನ್ನರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ, ಅಥವಾ ಮುಂಚೆನೇ ಮಾಡಿಬಿಟ್ಟು ತಿನ್ಬಿಟ್ಟು ಹೊರಡಲ್ಲ, ನೋಡೋಣ. ಡಿಪೆಂಡ್ಸ್ ಆನ್ ಹೌ ಫಾಸ್ಟ್ ಐ ವಿಲ್ ಎಡಿಟ್ ಆ್ಯಂಡ್ ಅಪ್ಲೋಡ್ ದ ರೀಲ್. ಸೊ ಅಪ್ಲೋಡ್ ಮಾಡಿಬಿಟ್ಟು ಅದಾದಮೇಲೆ ಹೆಲ್ತ್ ಆ್ಯಂಡ್ ಗ್ಲೋ ಹೋಗೋಣ. ಬಿಕಾಸ್ ಐ ಹ್ಯಾವ್ ಟು ಬೈ ಅ ಲಾಟ್ ಆಫ್ ಕಾಸ್ಮೆಟಿಕ್ಸ್. ಯಾಕಂದರೆ ಮೇಕಪ್ ಆರ್ಟಿಸ್ಟ್ನ ಹೈಯರ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ, ಬಿಕಾಸ್ ನನಗೆ ಅಷ್ಟು ಪೇಷನ್ಸ್ ಜೀವನದಲ್ಲಿ ಇಲ್ಲವೇ ಇಲ್ಲ. ಬಟ್ ಸ್ಟಿಲ್ ನಾನು ಅವತ್ತಿನ ದಿನ ಚೆನ್ನಾಗಿ ಕಾಣಬೇಕು. ಸೊ ಅದಕ್ಕೆ ಐ ಥಾಟ್ ನಾನೇ ಮೇಕಪ್ ಮಾಡ್ಕೊಳ್ಳೋಣ, ಸ್ವಲ್ಪ ಸಿಂಪಲ್ ಆಗಿ, ವೆರಿ ವೆರಿ ಸಿಂಪಲ್ ಆಗಿ ಅಂತ. ಆ್ಯಂಡ್ ಮೈ ಫ್ರೆಂಡ್ ಸಿಂಧು ಇಸ್ ಹೆಲ್ಪಿಂಗ್ ಮೀ ಏನೇನು ಕಾಸ್ಮೆಟಿಕ್ಸ್ ತೊಗೋಬೇಕು ಆ್ಯಂಡ್ ಹೇಗೆ ಹಾಕೋಬೇಕು ಅಂತ, ಹೇಗೆ ಎಲ್ಲನೂ ಅಪ್ಲೈ ಮಾಡಬೇಕು ಅಂತ. ಸೊ ಅದಕ್ಕೆ ಇವತ್ತು ತೊಗೊಂಡು ಬರ್ತೀನಿ ನಾನು. ಆ್ಯಂಡ್ ಒಂದು ಯೂಟ್ಯೂಬ್ ವಿಡಿಯೋ ನೋಡಿದ್ದೀನಿ, ಸೋ ಸಿಂಪಲ್. ಅವ್ರು ಸೋ ಸಿಂಪಲಾಗಿ ಅವ್ರು ಅಷ್ಟು ಸಿಂಪಲಾಗಿ ತೋರಿಸಿದ್ದಾರೆ, ವಿಚ್ ಐ ಫೆಲ್ ಇನ್ ಲವ್ ವಿತ್. ಸೊ ಅವ್ರದ್ದೇ ಏನಂತಾರೆ, ಅವ್ರದ್ದೇ ಪ್ರೊಸೀಜರ್ನ ನಾನು ಫಾಲೋ ಮಾಡಿ ನಾಳೆ ಅಥವಾ ನಾಳಿದ್ರಲ್ಲಿ ಒಂದ್ಸಲ ಅಪ್ಲೈ ಮಾಡಿ ನೋಡ್ತೀನಿ ಹೇಗೆ ಕಾಣುತ್ತೆ, ಏನಾದ್ರು ಇಂಪ್ರೂವೈಸ್ ಮಾಡ್ಕೋಬೇಕಂತ. ಆ್ಯಂಡ್ ದೆನ್ ಐ ವಿಲ್ ಸೆಂಡ್ ಇಟ್ ಟು ಮೈ ಫ್ರೆಂಡ್ ಹೂ ವಿಲ್ ಅಪ್ರೂವ್ ಆ್ಯಂಡ್ ಸಿ ಇಫ್ ದೇರ್ ಈಸ್ ಎನಿ ಕರೆಕ್ಷನ್ ನೀಡೆಡ್. ಬಟ್ ಯಾ, ಐ ಆಮ್ ವೆರಿ ನರ್ವಸ್ ಬಟ್ ವೆರಿ ಎಕ್ಸೈಟೆಡ್. ಬಟ್ ಇವಾಗ ಬೇಗ ರೀಲ್ ಪೋಸ್ಟ್ ಮಾಡಿ ಆಮೇಲೆ ಹೋಗೋಣ ಹೆಲ್ತ್ ಆ್ಯಂಡ್ ಗ್ಲೋಗೆ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೋಪ್ಫುಲಿ ಏನಾದ್ರು ಡಿಸ್ಕೌಂಟ್ಸ್ ಇರುತ್ತೆ ದೀಪಾವಳಿಗೆ. ಲೆಟ್ಸ್ ಗೋ. ಏನು ಗೊತ್ತಾ, ನಂಗೆ ಇವಾಗ ತಾನೇ ರಿಯಲೈಸ್ ಆಯಿತು ದಟ್ ಇವಾಗ ನಾನು ವ್ಲಾಗ್ ಅಂದರೆ ರೀಲ್ನ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅಟ್ಲೀಸ್ಟ್ 10-15 ಮಿನಿಟ್ಸ್ ಬೇಕು ಎಡಿಟ್ ಮಾಡಿ, ಮ್ಯೂಸಿಕ್ ಹಾಕಿ, ಅಪ್ಲೋಡ್ ಮಾಡಿ ಎಲ್ಲನೂ ಮಾಡೋಕ್ಕೆ. ಈ ಗ್ಯಾಪಲ್ಲಿ ನಾನು ಆ್ಯಕ್ಚುಲಿ ಸ್ಯಾಲಡ್ಗೆ ಬೇಕಾಗಿರುವಂಥ ಕಾಳನ್ನ ಬೇಯಿಸ್ಕೊಂಡು ಸ್ಯಾಲೆಡ್ನ ಅಸೆಂಬಲ್ ಮಾಡಬೇಕಾಗುತ್ತೆ. ಅಸೆಂಬಲ್ ಮಾಡ್ಬಿಟ್ಟು ತಿಂದ್ಬಿಟ್ಟೆ ಹೋಗ್ಬೋದಲ್ಲ, ಯಾಕಂದರೆ ಹೆಲ್ತ್ ಆ್ಯಂಡ್ ಗ್ಲೋ 9 ಗಂಟೆವರೆಗೂ ತೆಗೆದಿರುತ್ತೆ. ಸೊ ಐ ಥಾಟ್ ಐ ಈಟ್ ಮೈ ಡಿನ್ನರ್ ಆನ್ ಟೈಮ್. ಇಟ್ ಇಸ್ ಆಲ್ರೆಡಿ 7:05. ಸೊ ಹೋಪ್ಫುಲಿ 7:30 ಅಷ್ಟು ತಿಂದ್ಬಿಟ್ಟು ದೆನ್ ಐ ವಿಲ್ ಗೋ ಟು ಹೆಲ್ತ್ ಆ್ಯಂಡ್ ಗ್ಲೋ. ಸೊ ನಾನು ರಾಜ್ಮಾ ಮತ್ತು ಕಡಲೆಕಾಳು ಅಲ್ಲ ಅದೇನಂತಾರೆ, ರಾಜ್ಮಾ ಮತ್ತು ಕಾಬೂಲ್ ಕಡಲೆಕಾಳು ನೆನೆಸಿದ್ದೆ. ಅದನ್ನು ಇವಾಗ ಬೇಯಕ್ಕೆ ಇಡ್ತಾಯಿದ್ದೀನಿ. ಆ್ಯಂಡ್ ಲಿಟಲ್ ಸ್ವೀಟ್ ಪೊಟ್ಯಾಟೊ ಇಡ್ತಾಯಿದ್ದೀನಿ ಬಿಕಾಸ್ ದಿಸ್ ಇಸ್ ಫಾರ್ ಫೈಬರ್. ಆ್ಯಂಡ್ ಸೌತೆಕಾಯಿ ತಂದಿಲ್ಲ ಅದಕ್ಕೇ. ಆ್ಯಂಡ್ ಇದು ಬೇಯಲಿ. ಜೊತೆಗೆ ಕ್ಯಾರೆಟ್ ತಿಂತೀನಿ. ನಮ್ಮ ಮನೇಲಿ ಬೇಬಿ ಕ್ಯಾರೆಟ್ಸ್ ಇದೆ, ವಿಚ್ ಇಸ್ ಸೋ ಸ್ಮಾಲ್ ಬಟ್ ಟೇಸ್ಟಿ ಅಷ್ಟೆ. ಇವತ್ತು ನಾನೊಂದು ಸ್ಯಾಲೆಡ್ಗೆ ಡ್ರೆಸ್ಸಿಂಗ್ ಕೂಡ ಮಾಡ್ತೀನಿ. 1x ಇಟ್ಟಿದ್ದೀನಿ ಕ್ಯಾಮ್ರಾ, ಅದೆಷ್ಟು ಕ್ಲೋಸಪ್ಪಲ್ಲಿ ಕಾಣ್ತಾ ಇದೀನೋ ಗೊತ್ತಿಲ್ಲ. ಸೊ ನಾನೊಂದು ಡ್ರೆಸ್ಸಿಂಗ್ ಕೂಡ ಮಾಡ್ಕೊಳ್ತೀನಿ ಇವತ್ತಿನ ಸ್ಯಾಲೆಡ್ಗೆ. ಆ ಡ್ರೆಸ್ಸಿಂಗ್ ಏನು ಅಂತ ನಿಮಗೆ ತೋರಿಸ್ತೀನಿ. ಇಟ್ಸ್ ವಿಲ್ ಆ್ಯಡ್ ಎಕ್ಸ್ಟ್ರಾ ಪ್ರೋಟೀನ್ ಟು ಮೈ ಮೀಲ್. ಫಸ್ಟ್ ಇದು ಬೇಯಲಿ, ಆಮೇಲೆ ಮಿಕ್ಕಿದ್ದೆಲ್ಲ ಅಷ್ಟು ನಾನು ಹೋಗಿ ರೀಲ್ ಎಡಿಟ್ ಮಾಡ್ತೀನಿ. ಫಸ್ಟು ಇಲ್ಲಿ ನೋಡಿದ್ರೆ ನಮ್ಮ ಬ್ಯೂಟಿಫುಲ್ ವೆಜಿಟೇಬಲ್ಸ್ ಬೆಂದಿದೆ. ಆ್ಯಂಡ್ ಇಲ್ಲಿ ನಾನು ಒಂದು ಡ್ರೆಸ್ಸಿಂಗ್ ರೆಡಿ ಮಾಡ್ಕೋತೀನಿ ಅನ್ನಲ್ಲ. ಸೊ ಆ ಡ್ರೆಸ್ಸಿಂಗಿಗೆ ನಾನು ಫಸ್ಟು ಟೋಫು ಹಾಕ್ತಾಯಿದ್ದೀನಿ. ಒಂದು ಐ ಥಿಂಕ್ 50 ಗ್ರಾಮ್ಸ್ ಇರ್ಬೋದು ಈ ಟೋಫು. ಆಮೇಲೆ 3 ಗಾರ್ಲಿಕ್, ಜಸ್ಟ್ ಫಾರ್ ದ ಗಾರ್ಲಿಕ್ ಫ್ಲೇವರ್. ಅದಾದಮೇಲೆ ಇದು ಮೆಕ್ಡೊನಾಲ್ಡ್ಸಲ್ಲಿ ಪೆರಿ ಮಿಕ್ಸ್ ಬರುತ್ತಲ್ಲ, ಅದು ಇದ್ರ ಇಂಗ್ರೀಡಿಯೆಂಟ್ಸ್ ನಾನು ಓದಿ ಇದರಲ್ಲಿ ಆ MSG ಅದೆಲ್ಲ ಏನಿಲ್ಲ. ಸೊ ಕೆಮಿಕಲ್ಸ್ ಏನೂ ಇಲ್ಲ ಅಂತ ನಂಬಿ ಅದನ್ನು ಯೂಸ್ ಮಾಡ್ತಿದ್ದೀನಿ. ಒಂಚೂರು ಸಾಲ್ಟ್ ಹಾಕ್ತೀನಿ, ಯಾಕಂದರೆ ಆಲ್ರೆಡಿ ಕಾಳು ಬೇಯೋಕ್ಕೂ ಹಾಕಿದ್ದೀನಿ, ಅದಕ್ಕೇ ಅಷ್ಟೇ. ಇದನ್ನು ರುಬ್ಕೊಳ್ಳೋಣ ಇವಾಗ. ಇದೇ ಒಂದು ಡ್ರೆಸ್ಸಿಂಗ್ ಆಗಿ ರೆಡಿ ಆಗುತ್ತೆ. ಅಸೆಂಬಲ್ ಮಾಡೋ ಟೈಮು ಕಾಳು ಬೆಂದಿದೆ. ಸ್ವೀಟ್ ಪೊಟ್ಯಾಟೋನ ನಾನು ಸೈಡಲ್ಲಿ ಇರ್ತೀನಿ ಬಿಕಾಸ್ ದಟ್ ಈಸ್ ಮೈ ಫೈಬರ್ ಆಫ್ ದ ಡೇ. ಯಾವಾಗಲೂ ಫುಡ್ ಆರ್ಡರ್ ಹೆಂಗೆ ಅಂದರೆ ಫಸ್ಟು ಫೈಬರ್ ತಿನ್ನಬೇಕು, ಆಮೇಲೆ ಪ್ರೋಟೀನ್ ತಿನ್ನಬೇಕು, ಆಮೇಲೆ ಕಾರ್ಬ್ಸ್ ತಿನ್ನಬೇಕು. ದಟ್ ಹ್ಯಾಸ್ ವರ್ಕ್ಡ್ ಔಟ್ ಫಾರ್ ಮೀ. ಸೊ ದಿಸ್ ಇಸ್ ದ ಪ್ರೋಟೀನ್ ಆಫ್ ದ ಡೇ. ಆ್ಯಂಡ್ ಇವಾಗ ಈ ಕಾಳನ್ನು ನಾವು ಸ್ಯಾಲೆಡ್ಗೆ ಮಿಕ್ಸ್ ಮಾಡೋಣ. ಈ ಥರ ಆಗ್ತಿದ್ರೆ ಇವತ್ತೆಲ್ಲ ಆಗ್ತಿರ್ತೀನಿ ರೀ. ಸೊ ಇದಕ್ಕೆ ನಾನು ಬೇರೆ ಏನು ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ಸಾಲ್ಟು ಮಸಾಲ ಎಲ್ಲ ನಾನು ಈ ಡ್ರೆಸ್ಸಿಂಗ್ ಹಾಕಿದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತದೆ ನಮ್ಮ ಡ್ರೆಸ್ಸಿಂಗ್. ಕೆನ್ ಯು ಬಿಲೀವ್? ಅಯ್ಯೋ, ನಿಂಗೂ ಈ ಪ್ರಾಬ್ಲಮ್ಮಾ? ಫುಲ್ ತಿಕ್ಕನ್ ಆಗಿಬಿಟ್ಟಿದೆ, ಬಟ್ ಸೋ ನೈಸ್.
ಇದನ್ನ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ರೆ ನಮ್ಮ ಕ್ರೀಮಿ ಆದಂಥ ಸಾಲಡ್ ಸೂಪರಾಗಿ ರೆಡಿ ಆಗುತ್ತೆ. ಇಲ್ಲಿ ನಾವು ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಹಂಗೆ ಸಕ್ಕತ್ತಾಗಿದೆ. ಇಟ್ ಹ್ಯಾಸ್ ಆಲ್ ದ ಮಸಾಲಾಸ್, ಸೊ ಐ ವಾಂಟ್ ಮಿಕ್ಸ್ ಇಟ್. ಖಾರನೂ ಇದೆ, ಸಾಲ್ಟು ಇದೆ, ಎಲ್ಲನೂ ಇದೆ. ನೀಟಾಗಿ ಮಿಕ್ಸ್ ಮಾಡ್ತೀನಿ. ಆ್ಯಂಡ್ ಯಾ, ದಿಸ್ ಇಸ್ ಹೌ ಮೈ ಕ್ರೀಮಿ ಸ್ಯಾಲಡ್ ಬೌಲ್ ಲುಕ್ಸ್. ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಸುಮ್ಮನೆ ಡೆಕೋರೇಷನ್ಗೆ ಅಂತಿಟ್ಟೆ, ಬಟ್ ಇಟ್ ಇಸ್ ಸೋ ಬ್ಯೂಟಿಫುಲ್ ಲುಕಿಂಗ್. ಐ ಕಾಂಟ್ ವೇಟ್ ಟು ಈಟ್ ಇಟ್. ಐ ವಿಲ್ ಟ್ರೈ ಇಟ್. ಓ, ನಿಮ್ಗೆ ಟ್ರೈ ಮಾಡಿ ಹೇಳಬೇಕಲ್ಲ ಹೆಂಗಿತ್ತು ಅಂತ. ಇರಿ ಹೇಳ್ತೀನಿ. ಹೋಪ್ ಐ ಆಮ್ ಬೀಯಿಂಗ್ ರೆಕಾರ್ಡೆಡ್. ಐ ಜಸ್ಟ್ ಹೋಪ್. ಸೊ ಎಲ್ಲಿಗೂ ಇದ್ರಲ್ಲಿ ಆನಿಯನ್ ಇದೆ, ಕಾಬಲ್ ಕಡಲೆಕಾಳು ಇದೆ, ರಾಜ್ಮಾನು ಇದೆ. ಸೊ ಐ ವಿಲ್ ಟ್ರೈ ಇಟ್. So creamy and good. I loved it. But first ನಾನು ಫೈಬರ್ ತಿನ್ನಬೇಕು. ಹೋಗಿ ಇದನ್ನ ಪ್ರಾಪರ್ ತಿಂತೀನಿ ನಾನು. ತಿನ್ಬಿಟ್ಟು ಬೇಗ ಬೇಗ ಗುಬ್ಬಿಗೆ ಊಟ ರೆಡಿ ಆಗ್ತಾಯಿದೆ. ಸೊ ಡೈಲಿ ಒನ್ ಟೈಮ್ ನಾವು ಅವಳಿಗೆ ವೆಜಿಟೇಬಲ್ಸ್ ಕೊಡ್ತೀವಿ. ಕ್ಯಾರೆಟ್ ಇರಲಿ, ಬೀನ್ಸ್ ಇರಲಿ, ಸ್ವೀಟ್ ಪೊಟ್ಯಾಟೊ, ಪಂಪ್ಕಿನ್ ಆ ಥರ. ಸೊ ಬೆಳಗ್ಗೆ ಒಳಗೆ ತರಕಾರಿ ಕೊಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ತರಕಾರಿ ಬೇಯ್ತಾ ಇದೆ. ಅದು ಬೆಂದಮೇಲೆ ಸ್ವೀಟಿಗೆ ಊಟ ಮಾಡಿಸ್ಬಿಟ್ಟು ನಾವು ಹೆಲ್ತ್ ಆ್ಯಂಡ್ ಗ್ಲೋ ಹೋಗೋಣ. 8:04 and next school closes at 9 o'clock. We have to be there before that. Let's go. ಟೈಮ್ ಎಷ್ಟಾಗ್ತದೆ ಗೊತ್ತಾ? ಆಲ್ಮೋಸ್ಟ್ 8:30. ಅವ್ರು ನಾನು ಇಷ್ಟು ಲೇಟಾಗಿ ಬರ್ತಾಯಿದ್ದೀನಿ ಅಂತ ಬೈಕೊಂಡೆ ಹೋದರೆ ಸಾಕು. ಬಟ್ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಏನೋ ಇದೆ, ಆಫರ್ ಇದೆ ಸದ್ಯ. ನಮಗೆ ಸಿಗೋವಂಥದ್ದು ಇದ್ದರೆ ಸಾಕು. ನಾನು ಮೆಬಿಲಿಯನ್ ಫಿಟ್ ಮೀ ಏನು ಬರುತ್ತೆ ಫೌಂಡೇಶನ್ನು, ಅದೇ ವೇರಿಯಂಟಲ್ಲಿ ನೋಡ್ತಾ ಇದ್ದೆ. ಆ್ಯಂಡ್ ಒಂದು ಶೇಡ್ ನನ್ನ ಮೇಲೆ ಹಾಕಿದ್ರು ವಿಚ್ ವಾಸ್ ಟೂ ಡಾರ್ಕ್. ಆಯಿತಾ, ಅಂದರೆ ಡಾರ್ಕ್ ಅನ್ಬೇಕಾ ಲೈಟ್ ಅನ್ಬೇಕಾ? ಲೈಟ್ ಅನ್ಬೇಕು ಅನ್ಸುತ್ತೆ, ಯಾಕಂದರೆ ತುಂಬ ಬೆಳ್ಳಗೆ ಪಳ ಹೊಳಿತಾ ಇತ್ತು ಆ ಸೈಡ್ ಮಾತ್ರ. ಸೊ ಅದಕ್ಕೆ ನಾನು ಇದು ಬೇಡ, ಬೇರೆ ಇನ್ನೊಂದು ಸ್ವಲ್ಪ ಡಾರ್ಕರ್ ಶೇಡ್ ತೋರಿಸಿ ಅಂತ ಹೇಳಿದೆ. ಸೊ ಅದಕ್ಕೆ ಇನ್ನೊಂದು ಶೇಡ್ ಡಾರ್ಕರ್ ಆಗುವಂಥದ್ದು ಇನ್ನೊಂದು ಸೈಡ್ ಆಫ್ ದ ಫೇಸ್ ಹಾಕಿದ್ರು. ಆ್ಯಂಡ್ ಇದು ಬ್ಲೆಂಡ್ ಮಾಡಬೇಕಾದ್ರೇ ಐ ಥಾಟ್ ದಟ್ ದಿಸ್ ವಿಲ್ ವರ್ಕ್ ಇಟ್ ಔಟ್, ಬಟ್ ಇದು ವರ್ಕೌಟ್ ಆಗಲಿಲ್ಲ. ಈ ಕಡೆ ಫೇಸಿಗೆ ಬರ್ತಾರೆ ಆ್ಯಂಡ್ ಆವಾಗ ಗೊತ್ತಾಗುತ್ತೆ that shade works better for me ಅಂತ. ಅದಾದಮೇಲೆ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಅಲ್ವಾ, ಸೊ ಅವ್ರು ಹೆಂಗೆ ಡ್ಯಾಬ್ ಮಾಡ್ತಾಯಿರೋ ಅನ್ನೋದನ್ನ ನಾನು ನೋಡ್ಕೊಳ್ತಾ ಇದ್ದೆ, ಹೆಂಗೆ ಡ್ಯಾಬ್ ಮಾಡೋದು ಅನ್ನೋದೆಲ್ಲ. ಆ್ಯಂಡ್ ಇಟ್ ವಾಸ್ ಪ್ರಿಟಿ ಈಸಿ. ಬಟ್ ವೆನ್ ಸಂಬಡಿ ಇಸ್ ಡೂಯಿಂಗ್ ಇಟ್ ಈಸ್ ಈಸಿ ಆಫ್ ಕೋರ್ಸ್, ಬಟ್ ನಾವು ಟ್ರೈ ಮಾಡಿದಾಗಲೇ ತಾನೇ ಗೊತ್ತಾಗೋದು ನಮಗೆ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ. ಸೊ ನೀವು ಇಲ್ಲಿ ನೋಡ್ತಾ ಇರೋಂಗೆ ಇಟ್ ಇಸ್ ಟೂ ಲೈಟ್ ಫಾರ್ ಮೈ ಸ್ಕಿನ್. ಆ್ಯಂಡ್ ನನ್ನ ಸ್ಕಿನ್ ಶೇಡ್ ಅಂತೂ ಇದು ಅಲ್ವೇ ಅಲ್ಲ. ದೂರದಿಂದ ನೋಡಬೇಕಾದ್ರೂ ಡಿಸ್ಟೆನ್ಸಿಂದ ಇದು ತುಂಬಾ ಲೈಟಾಗಿತ್ತು. ಸೊ ಈ ಕಡೆ ಈ ಶೇಡ್ ಏನಾಗ್ತಾ ಇದ್ದಾರೆ, ದಿಸ್ ಶೇಡ್ ಇಸ್ ಕಾಲ್ಡ್ ಸಮಥಿಂಗ್ ಐ ಥಿಂಕ್ 326 ಅನಿಸುತ್ತೆ. 3 to 6 ಇರಬೇಕು. ಸೊ ಈ ಶೇಡು ನನಗೆ ಪರ್ಫೆಕ್ಟಾಗಿ ಫಿಟ್ ಆಯಿತು. ಒಂದು ಸ್ವಲ್ಪ ಡಾರ್ಕಾಗಿ ಹಾಕಿದ್ರು ಅವರು, ಅಂದರೆ ಜಾಸ್ತಿ ಫೌಂಡೇಶನ್ ಹಾಕಿದ್ರು. ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕಿದ್ದಿದ್ರೆ ಕರೆಕ್ಟ್ ನನ್ನ ಸ್ಕಿನ್ ಕಲರೇ ಇರ್ತಾಯಿತ್ತು. ಅದಾದಮೇಲೆ ನಾನು ಮಮ್ಮಿಗೆ ವೀಡಿಯೋ ಕಾಲ್ ಮಾಡಿ ಕೂಡ ತೋರಿಸ್ದೆ ದಟ್ ಈ ಶೇಡ್ ಚೆನ್ನಾಗಿದೆ, ಈ ಶೇಡ್ ಕರೆಕ್ಟಾಗಿದೆಯಾ ಅಂತ. ಸೊ ಅವರು ನನ್ನ ರೈಟ್ ಸೈಡ್ ಹಾಕಿದಂಥ, ಅಂದರೆ ಇವಾಗ ಹಾಕಿದ ಶೇಡೇ ಕರೆಕ್ಟಾಗಿ ಬ್ಲೆಂಡ್ ಆಯಿತು, ಕರೆಕ್ಟಾಗಿ ಕುತ್ಕೊಂಡಿದೆ ಅಂತ ಅಂದರು. ಆ್ಯಂಡ್ ಅದಾದಮೇಲೆ ಅದಕ್ಕೆ ಸ್ವಲ್ಪ ಲೂಸ್ ಪೌಡರ್ ಏನು ಬರುತ್ತೆ ಅದು ಸೆಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಫೌಂಡೇಶನ್ನ. ಸೊ ಅದನ್ನು ಕೂಡ ಅವ್ರು ಹಾಕಿ ತೋರಿಸಿದ್ರು ದಟ್ ಲೂಸ್ ಪೌಡರ್ ಹಾಕಿದ್ರೆ ಈ ಥರ ಕೂತ್ಕೊಳ್ಳುತ್ತೆ ಕಂಪ್ಲೀಟ್ ಫೌಂಡೇಶನ್ ಅಂತ. ಅದಾದಮೇಲೆ ಸ್ವಲ್ಪ ಲಿಪ್ಸ್ಟಿಕ್ಸ್ ಟ್ರೈ ಮಾಡಿದೆ. ನಮ್ಮ ಮಮ್ಮಿಗೆ ಈ ಕಲರ್ ಇಷ್ಟ ಆಗಿಲ್ಲ, ಸೊ ತೊಗೊಂಡಿಲ್ಲ. ಪ್ಲೀಸ್ ನಾನು ಎಂತ ಬುದ್ಧಿವಂತೆ ಅಂದರೆ ವಾಲೆಟ್ ತೊಗೊಂಡೋಗಿದ್ದೀನಿ, ಬಟ್ ಅದ್ರಲ್ಲಿ ನನ್ನ ಕಾರ್ಡೇ ಇಲ್ಲ. ಇವಾಗ ಹೊಸ ಥರ ಟೆನ್ಷನ್ನು, ನನ್ನ ಕಾರ್ಡ್ ಎಲ್ಲಿಟ್ಟೆ ಅಂತ. ಏನೂ ತೊಗೊಂಡಿಲ್ಲ. ಹೋಪ್ಫುಲಿ 9:00ವರೆಗೂ ತೆಗ್ದಿರ್ತಾರಂತೆ. ಅಷ್ಟೊಂದು ಕಾರ್ಡ್ ಸಿಕ್ಕಿದ್ರೆ ಹೋಗ್ತಿರ್ತೀನಿ, ಇಲ್ಲಾಂದರೆ ನಾಳೆ ಹೋಗಿ ಪಿಕಪ್ ಮಾಡ್ಕೊಳ್ತೀನಿ. ಅದಕ್ಕೆ ಮುಂಚೆ ನೈಕಲ್ಲಿ ಇದಕ್ಕಿಂತ ಡಿಸ್ಕೌಂಟ್ ಇದೆಯಾ ಅಂತ ನೋಡ್ತೀನಿ. ಆ್ಯಂಡ್ ದಿಸ್ ಇಸ್ ದ ನೆಕ್ಸ್ಟ್ ಡೇ. ಸೊ ನಾನಿಲ್ಲಿ ಚಪಾತಿಗೆ ಟೋಫು ಬುರ್ಜಿ ಮಾಡ್ಕೊಳ್ತಾ ಇದ್ದೀನಿ, ಬಿಕಾಸ್ ನನಗೇನು ಬೇರೆ ಮಾಡೋಕ್ಕೆ ಹೊಳದೇ ಇಲ್ಲ. ಸೊ ಅದಕ್ಕೆ ನಾನು ಐ ಆಮ್ ಅವಾಯ್ಡಿಂಗ್ ಈಟಿಂಗ್, ಆಯಿತಾ, ಆಚೆ ಕಡೆ ತಿನ್ನೋದನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ತಿದ್ದೀನಿ. ಸೊ ಹರಿಬರಿಲಿ ಏನಾಗುತ್ತೆ ಅದನ್ನು ಮಾಡ್ಕೊಂಡು ತೊಗೊಂಡೋಗ್ತೀನಿ ನಾನು. ವೆರಿ ಈಸಿ. ನಾವು ಹೇಗೆ ಎಗ್ ಬುರ್ಜಿ ಮಾಡ್ತೀವಿ ಅದೇ ಥರ ಎಲ್ಲ ಫ್ರೈ ಮಾಡಿಕೊಂಡೆ. ಅದು ಟೊಮೊಟೊ ಒಂದು ಹಾಕಿಲ್ಲ, ಜಾಸ್ತಿ ಈರುಳ್ಳಿ ಹಾಕಿಲ್ಲ. ಆ್ಯಂಡ್ ಟೋಫುನ ಕ್ರಂಬಲ್ ಮಾಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಾಕ್ಬಿಟ್ಟೆ. ಅದಾದಮೇಲೆ 2 ಚಪಾತಿ ಮಾಡಿಕೊಂಡೆ. ಗೀ ಹಾಕಿನೇ ಚಪಾತಿ ಮಾಡ್ತೀನಿ ನಾನು, ನಂಗೆ ಗೀ ಹಾಕಿದ್ರೇ ಇಷ್ಟ. ಸೊ ಚಪಾತಿ, ಪನ್ನೀರ್ ಅಲ್ಲ ಟೋಫು ಬುರ್ಜಿ ಮತ್ತು ಕುಕುಂಬರ್. ದಿಸ್ ಇಸ್ ಮೈ ಲಂಚ್. ಅದಾದಮೇಲೆ ಸಂಜೆ ತುಳಸಿ ಪೂಜೆಗೆ ಹೋಗಿದ್ದೆ ರೇಣು ಆಂಟಿ ಮನೆಗೆ. ಆ್ಯಂಡ್ ಹಿಯರ್ ಇಟ್ ಇಸ್. ನೋಡಿ ಬೋಸ್ ಕೊಡ್ತಾಳೆ ದುರ್ಗಿ ಇಲ್ಲಿ ನೋಡಿ. ಜಲಸಿ ಹೊಟ್ಟೆ ಕಿಚ್ಚು ನೋಡಿ ಕೊಡಲ್ಲ ಹೋಗ್ಬೇಡಮ್ಮ ನೀವು, ಕಚ್ಚಲ್ಲ. ಕೊಡಲ್ಲ
ಅಷ್ಟು ಚೆನ್ನಾಗಿ ಕುತ್ಕೊಳ್ಳೋನೆ ಗೊರ್ಲಿ ಗರ್ಲ್ ದುರ್ಗಿ. ನಾನು ಇಟ್ಟಿದ್ದೆ ಹೆಸರೇ ನೋಡಿ, ದುರ್ಗಿ ಅಂದ್ರೆ ನೋಡ್ತಾಳ ಅಲ್ವಾ? ದುರ್ಗಿ ಅಲ್ವಾ? ಅವಳು ಆ ಹೆಸರನ್ನ ಮೇಂಟೈನ್ ಮಾಡದೆ ಬೇರೆ ಹೆಸರು ಕರೀತಾಳ, ಅದಕ್ಕೆ ಹೇಳ್ತಾ ಇದೀನಿ. ಬಾರೆ ಅಂತ ಆಂಟಿ, ಅದೆಲ್ಲ ಒಂದ್ ಹೆಸರು ಆಂಟಿ. ಹಾ ನೋಡಿ ಆಂಟಿ, ಹೊಟ್ಟೆ ಕಿಚ್ಚು ನೋಡಿ, ಅಷ್ಟು ಚೆನ್ನಾಗಿ ಕುತ್ಕೊಂಡಿಲ್ಲ ಹುಡುಗಿ. ಹಲೋ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಸಾರಿ. ವೆಡ್ನೆಸ್ಡೇ ಬರಬೇಕಾಗಿತ್ತು ಆ್ಯಕ್ಚುಲಿ ಈ ಒಂದು ವ್ಲಾಗು, ಬಟ್ ವೆಡ್ನೆಸ್ಡೇ ನನ್ನ ಯಾವುದೂ ನಾಯಕದಿಂದ ಪ್ರಾಡಕ್ಟ್ಸೇ ಬಂದಿರಲಿಲ್ಲ. ಸೊ ಅದಕ್ಕೆ ನಾನು ವ್ಲಾಗ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ಮಾಡೋಣ ಅಂದ್ಕೊಂಡೆ, ಬಟ್ ಇವತ್ತು ಕೂಡ ಪ್ರಾಡಕ್ಟ್ಸ್ ಆನ್ ಟೈಮ್ ಸಿಕ್ಕಿಲ್ಲ. ಆ್ಯಂಡ್ ನನಗೂ ಟೈಮ್ ಇರಲಿಲ್ಲ, ಬೆಳಗ್ಗೆಯಿಂದ ಸುತ್ತಾನೇ ಇದ್ದೆ. ಅದು ನಿಮಗೆ ಅಪ್ಕಮಿಂಗ್ ಡೇಸ್ ವ್ಲಾಗಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಅಷ್ಟು ಸುತ್ತಾ ಇದೆ ಅಂತ. ಆ್ಯಂಡ್ ಇವತ್ತಿಂದು ವ್ಲಾಗ್ ಮಾಡಿದ್ದೀನಿ. ಆ್ಯಂಡ್ ಯಾಕೆ ನಾನು ಹೆಲ್ತ್ ಆ್ಯಂಡ್ ಗ್ಲೋನಲ್ಲಿ ಪ್ರಾಡಕ್ಟ್ಸ್ ತೊಗೊಂಡಿಲ್ಲ ಅಂತ ನಿಮಗೆ ಹೇಳಬೇಕು. ಸೊ ಬಿಲ್ಲೆಲ್ಲ ಹಾಕಿಸ್ದೆ, ಅದಾದಮೇಲೆ ಪೇ ಮಾಡೋಕ್ಕೆ ಹೋದರೆ ನನ್ನ ಕಾರ್ಡ್ ತೊಗೊಂಡೋಗಿರಲಿಲ್ಲ ನಾನು. ಆ್ಯಂಡ್ UPI ಅಲ್ಲಿ ಅಷ್ಟು ಕ್ಯಾಶ್ ಇಟ್ಟಿರಲಿಲ್ಲ. ಏನೇ ಕಾರ್ಡ್ ತೊಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಅದಾದಮೇಲೆ ನಾನು ನಾಯ್ಕಾದಲ್ಲಿ ಚೆಕ್ ಮಾಡಿ ನೋಡಿದೆ. ನಾಯ್ಕಾದಲ್ಲಿ ಸೇಮ್ ಪ್ರಾಡಕ್ಟ್, ಸೇಮ್ ಕೋಡ್, ಸೇಮ್ ಶೇಡ್ ಎಲ್ಲ ಹಾಕಿದ್ಮೇಲೆ ಆಲ್ಮೋಸ್ಟ್ 1600ವರೆಗೂ ಡಿಫ್ರೆನ್ಸ್ ಬಂತು ಪ್ರೈಸ್ದು. ದೆನ್ ಐ ಥಾಟ್ ನಾಯ್ಕಾದಲ್ಲೇ ಆರ್ಡರ್ ಮಾಡೋಣ. ಫ್ರೈಡೇ ಅಷ್ಟರಲ್ಲಿ ನನಗೆ ಬೇಕಿತ್ತು, ದಟ್ ಇಸ್ ಟುಮಾರೋ. ಸೊ ಅಷ್ಟರಲ್ಲಿ ಬರುತ್ತೆ ಅಂತ ಇತ್ತು, ಡೆಲಿವರಿ ಬೈ ಟುಮಾರೋ ಅಂತ ಹಾಕಿದ್ರು. ಸೊ ಅಷ್ಟರಲ್ಲಿ ಬರುತ್ತೆ ಅಂತ ಅಂದ್ಕೊಂಡು ನಾನು ಆರ್ಡರ್ ಮಾಡೋಣ ಅಂದ್ಕೊಂಡೆ. ಬಟ್ ದೆನ್ ಐ ಸ್ಟಾರ್ಟೆಡ್ ಓವರ್ ಥಿಂಕಿಂಗ್ ದಟ್ ಅಲ್ಲಿ ಅಷ್ಟೊಂದು ಲೈಟ್ಸ್ ಇರುತ್ತೆ, ಇಡೀ ದಿನ ಮೇಕಪ್ಪಲ್ಲಿ ಇರಬೇಕು. ಅಕಸ್ಮಾತ್ ಮಧ್ಯದಲ್ಲಿ ಏನಾರು ಆಯಿತು ಅಂತಂದರೆ ಕರೆಕ್ಟ್ ಮಾಡ್ಕೊಳ್ಳೋಕ್ಕೂ ನಂಗೆ ಗೊತ್ತಿಲ್ಲ. ಆ್ಯಂಡ್ ದೇರ್ ಇಸ್ ನೋಬಡಿ ಅರೌಂಡ್ ಮೀ ಹೂ ನೋಸ್ ಅಬೌಟ್ ಮೇಕಪ್. ಸೊ ಆಗ ಮಾಡ್ಕೋಬೇಕಾಗಿದೆಲ್ಲ ಮಾಡ್ಕೊಂಡು ಅಜೀಬ್ ಹಾಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ. ಸೊ ಇದೆಲ್ಲ ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಗಿ ನಾನು ಸ್ಕಿಪ್ ಮಾಡಿದೆ. ಬಟ್ ಅದರಲ್ಲಿ ಸುಮಾರು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ ನಾನು ಚೂಸ್ ಮಾಡಿದ್ರಲ್ಲಿ. ಬಟ್ ಫೌಂಡೇಶನ್ ಆ್ಯಂಡ್ ಹೈಲೈಟರ್ ಅದೆಲ್ಲ ಆರ್ಡರ್ ಮಾಡಿಲ್ಲ ಅಷ್ಟೇ. ಆ್ಯಂಡ್ ಇವಾಗ ಏನೇನು ಆರ್ಡರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಸೇಮ್ ಡೇ ನಾನು ಬಂದ ತಕ್ಷಣ ಆರ್ಡರ್ ಪ್ಲೇಸ್ ಮಾಡಿದೆ. ಆ್ಯಂಡ್ ಏನೇನು ಪಾರ್ಸಲ್ ಓಪನ್ ಮಾಡಿ ನೋಡಿದೆ ಏನೇನು ಬಂದಿದೆ ಅಂತ. ಇಟ್ಸ್ ನಾಟ್ ಲೈಕ್ ಅ ಸರ್ಪ್ರೈಸ್, ಬಟ್ ಯಾ. ಸೊ ಇದೊಂದು ಬ್ಲೆಂಡರ್ ಆರ್ಡರ್ ಮಾಡಿದೆ ಫ್ರಮ್ ಸ್ವಿಸ್ ಬ್ಯೂಟಿ. ಸೊ ನಾನು ರೆಗ್ಯುಲರ್ ಆನ್ ದ ಡೈಲಿ ಬೇಸಿಸ್ ಆಲ್ಸೋ ನಾನು ಇದು ಹಾಕ್ತೀನಿ, ಏನು BB ಕ್ರೀಮ್ ಹಾಕ್ತೀನಿ. ಸೊ ಅದನ್ನು ಅವತ್ತಿನ ದಿನ ಮಾತ್ರ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬಿಟ್ಟು ಈ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡೋಣ ಅಂತ. ನೋಡಿ, ಇಟ್ಸ್ ವೆರಿ ಸಾಫ್ಟ್ ಆ್ಯಂಡ್ ಕಂಫಿ, ಚೆನ್ನಾಗಿದೆ. ಮತ್ತು ಇದೊಂದು ಆರ್ಡರ್ ಮಾಡಿದೆ ವೇಗ ಅವ್ರದ್ದು ಐ ಲ್ಯಾಶಸ್ ಕರ್ಲರ್. ಫಸ್ಟ್ ಟೈಮ್ ಇನ್ ದ ಲೈಫ್ ಯೂಸ್ ಮಾಡ್ತೀನಿ. ಐ ಹೋಪ್ ಐ ಯೂಸ್ ಇಟ್ ಗುಡ್. ಆ್ಯಂಡ್ ಒಂದು ಮಸ್ಕಾರ ಆರ್ಡರ್ ಮಾಡಿದೆ. ಐ ನೆವರ್ ಯೂಸ್ ಮಸ್ಕಾರ, ನನ್ನ ಹತ್ರ ಇಲ್ಲೂ ಇಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಹ್ಯಾವ್ ಬಾಟ್ ಇಟ್. ನಾನು ಲಾಸ್ಟ್ ಟೈಮ್ ಗೋವಾದಲ್ಲಿರಬೇಕಾದ್ರೆ ನನ್ನ ಫ್ರೆಂಡ್ದು ಯೂಸ್ ಮಾಡಿದ್ದೆ ಆ್ಯಂಡ್ ಇಟ್ ಲುಕ್ ವೆರಿ ನೈಸ್ ಆನ್ ಮೀ. ಸೊ ಐ ಥಾಟ್ ಮಸ್ಕಾರ. ಆ್ಯಂಡ್ ಇದು ಲ್ಯಾಕ್ಮಿಯವರ ಕಾಜಲ್. ಮತ್ತು ಇದು ದಿಸ್ ಇಸ್ ಫಾಕ್ಸ್ಟೈಲ್ ಅವರ ಓವರ್ ನೈಟ್ ಗ್ಲೋ ಮಾಸ್ಕ್. ಇದು ತುಂಬ ಚೆನ್ನಾಗಿದೆಯಂತೆ, ನನ್ನ ಫ್ರೆಂಡ್ಸ್ ಇಂದು ಹೇಳಿದ್ರು, ಅವ್ರು ಯೂಸ್ ಮಾಡ್ತಾರೆ. ಸೊ ನೀನು ಯೂಸ್ ಮಾಡಿ ನೋಡು, ನಿಮಗೆ ಸೂಟ್ ಆಗುತ್ತಾ ಅಂತ. ಅಷ್ಟೇ, ತಿಕ್ಕಾಗಿದೆ. ಇದನ್ನ ಒಂದು ಥಿನ್ ಲೇಯರ್ ಹಾಕೋಬೇಕಷ್ಟೇ ನಾವು. ಸ್ಮೆಲ್ಸ್ ಗ್ರೇಟ್. ಅದಾದಮೇಲೆ ಮಸ್ಕಾರನ್ನು ತೋರಿಸ್ಕೊಡ್ತೀನಿ. ಐ ಲವ್ ದಿಸ್. ಗೊತ್ತಾ, ಓಪನ್ ಮಾಡಿದ್ದು ಎಸ್ಥೆಟಿಕ್. ಇದೆಲ್ಲ ಸ್ಟಕ್ ಆಯ್ತು. ಪ್ಯಾಕೇಜ್ ಎಷ್ಟು ಚೆನ್ನಾಗಿದೆಯಲ್ಲ, ಮೆಬಿಲಿಯನ್ ಅವ್ರದ್ದು. ಓಹೋ, ಪರವಾಗಿಲ್ಲ. ಸ್ಮೆಲ್ ಚೆನ್ನಾಗಿಲ್ಲ, ಒಂಥರ ನಾವು ಇಂಕ್ ಪೆನ್ಗೆ ಹಾಕ್ತೀವಲ್ಲ ಇಂಕ್ ಆ ಥರ ಇದೆ. ಇದು ನಮ್ಮಮ್ಮ, ನನ್ನ ಹತ್ರ ನಿಲ್ಸೇ ಇಲ್ಲ. ಸಾರಿ ಗಾಯ್ಸ್. ಸೊ ಇದು ನಮ್ಮ ಮಮ್ಮಿಯ ಇಷ್ಟವಾದ ಲಿಪ್ಸ್ಟಿಕ್ಕು. ಇದನ್ನು ರೀಆರ್ಡರ್ ಮಾಡಿದ್ದೀನಿ. ಈ ಒಂದು ಶೇಡ್ ಆಫ್ ಲಿಪ್ಸ್ಟಿಕ್ ನಮ್ಮ ಸ್ಕಿನ್ ಟೋನ್ಗೆ ಸಕಲಾಗಿ ಕಾಣುತ್ತೆ. ASMR. ಯಾವನಿದ್ರ ಮೇಲೆ ಸ್ಟಿಕ್ಕರ್ ಹಾಕೊಂಡು. ಸೊ ವೆರಿ 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 ನೈಸ್ ಶೇಡ್, ಗೊತ್ತಾ ನೋಡಿ. ಯು ಕ್ಯಾನ್ ಸಿ ಇಟ್ಸ್ ಕಾಲ್ಡ್ ಬರ್ಗಂಡಿ ಬ್ಲಷ್. ನಿಮ್ಗೆ ಬೇಕಾದ್ರೆ ಟೇಕ್ ಅ ಸ್ಕ್ರೀನ್ ಶಾಟ್. ಯೂಶ್ವಲಿ ನಾನು ಇದೇ ಯೂಸ್ ಮಾಡ್ತಿದ್ದೆ, ಖಾಲಿಯಾಗಿ ಹೋಗಿತ್ತು. ಸೊ ನಾಕೊಂಡು ತೋರಿಸ್ತೀನಿ. ನೈಸ್ ಶೇಡ್ ಅಲ್ವಾ? ಸೊ ಇದೊಂದು ನಮ್ಮ ಮಮ್ಮಿಗೆ ಬೇಕಾಗಿತ್ತು, ಆರ್ಡರ್ ಮಾಡಿ ತೊಗೊಂಡು ಅಂತ ಹೇಳಿದರು. ಸೊ ಅದಕ್ಕೆ ಇದನ್ನು ಕೂಡ ಆರ್ಡರ್ ಮಾಡಿದೆ. ಇಟ್ಸ್ ಕಾಲ್ಡ್ 696 ಬರ್ಗಂಡಿ ಬ್ಲಷ್. ಸೊ ಇಷ್ಟನ್ನು ಆರ್ಡರ್ ಮಾಡಿದೆ. ನಾನು ಅಂದ್ಕೊಂಡೆ BB ಕ್ರೀಮ್ನ ಚೆನ್ನಾಗಿ ಬ್ಲೆಂಡ್ ಮಾಡಿ ಯಾವುದಾದ್ರು ಒಂದು ಲಿಪ್ಸ್ಟಿಕ್ನ ಯೂಸ್ ಮಾಡಿ ಐ ವಿಲ್
ಜಸ್ಟ್ ಏನೋ ಬ್ಲಷ್ ಒಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಆ ಥರ ಐಲೈನರ್ ಹಾಕ್ಕೊಂಡು ಮಸ್ಕರ ಹಾಕ್ಕೊಂಡು ಐ ವಿಲ್ ಜಸ್ಟ್ ಕೀಪ್ ಇಟ್ ಸಿಂಪಲ್ ಬಿಕಾಸ್ ಐ ಆಮ್ ಸಿಂಪಲ್, ಐ ಕಾಂಟ್ ಓವರ್ ಟು ಇಟ್. ಅದಾದಮೇಲೆ ಇದು ನಿನ್ನೆ ಆರ್ಡರ್ ಮಾಡಿದೆ ನಾಯ್ಕಾಯಿಂದ ಆ್ಯಂಡ್ ಇವತ್ತು ಆಲ್ರೆಡಿ ಬಂದುಬಿಟ್ಟಿದೆ. ಸರ್ಪ್ರೈಸ್ ಮಾಡಿದ್ದೆ ನಾಯ್ಕ, ನನ್ನ 2 ಪ್ರಾಡಕ್ಟ್ ಆರ್ಡರ್ ಮಾಡಿದ್ದು. ಇದೇನಂದರೆ ಮೆನ್ಸ್ಟ್ರಲ್ ಕಪ್ ಸ್ಟೆರಿಲೈಸರ್ ಕಂಟೈನರ್. ಸೊ ಇದಕ್ಕೆ ನಾವು ಬಿಸಿ ನೀರನ್ನ ಹಾಕಿ ನಮ್ಮ ಮೆನ್ಸ್ಟ್ರಲ್ ಕಪ್ನ ಇದರೊಳಗಡೆ ಹಾಕಿದ್ರೆ ಸ್ಟೆರಿಲೈಸ್ ಆಗುತ್ತೆ. ನನ್ನ ಫೋನ್ ಒಂದೊಂದ್ಸಲ ಡಬ್ಬ ಸಡನ್ನಾಗಿ ಸ್ಟಾಪ್ ಆಗಿಬಿಡುತ್ತೆ, ಫ್ಲ್ಯಾಶ್ ಲೈಟು, ದೆನ್ ಐ ಗೆಟ್ ಸ್ಕೇರ್ಡ್ ರೆಕಾರ್ಡ್ ಆಗ್ತಾ ಇದ್ದೀವಿ ಅಂತ. ಸೊ ಇದು ಟ್ರಾವೆಲ್ ಫ್ರೆಂಡ್ಲಿ. ನಾವು ಎಲ್ಲರೂ ಆಚೆ ಇರಬೇಕಾದ್ರೆ ವಿ ಕ್ಯಾನ್ ಈಸಿಲಿ ಸ್ಟೆರಿಲೈಸ್ ಮೆನ್ಸ್ಟ್ರಲ್ ಕಪ್. ನಾನು ಒಂದು 1 or 2 months ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದೆ. ಇನ್ಸರ್ಟ್ ಮಾಡ್ಕೊಳ್ಳೋ ಟೆಕ್ನಿಕ್ ಇಸ್ ಆಲ್ರೆಡಿ ವೆರಿ ಟ್ರಿಕ್ಕಿ. ಅದನ್ನ ನಾವು ಫಿಗರ್ ಔಟ್ ಮಾಡಿದ್ರೆ ದೆನ್ ಇಟ್ ಬಿಕಮ್ಸ್ ವೆರಿ ಈಸಿ ಆ್ಯಂಡ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟ್ರಸ್ಟ್ ಮೀ. ಒಂದೇ ಸಲಿಗೆಲ್ಲ ಆಗ್ಬಿಡಲ್ಲ, ನಾವು ಹಾಕೊಳ್ತೀವಿ ಅಂದಿದ ತಕ್ಷಣ ಅದು ಸೆಟ್ ಆಗಲ್ಲ. ಒಂದಷ್ಟು ತಿಂಗಳುಗಳ ಟ್ರೈ ಮಾಡಬೇಕಾಗುತ್ತೆ. ಹಾಗೆ ಟ್ರೈ ಮಾಡಿ ನಾನು ಒಂದು ಸ್ವಲ್ಪ ನಾನು ಸಕ್ಸಸ್ಫುಲ್ ಆಗಿದ್ದೀನಿ. ಸೊ ಇದು ಈ ಥರ ಫ್ಲ್ಯಾಟ್ ಆಗಿದೆ, ಬಟ್ ವಿ ಹ್ಯಾವ್ ಟು ಜಸ್ಟ್ ಡೂ ದಿಸ್. ಸೊ ಬಿಸಿನೀರು ಒಳಗಡೆ ಹಾಕ್ಬಿಟ್ಟು ಕಪ್ನ ಒಳಗಡೆ ಹಾಕ್ಬಿಟ್ಟು ಜಸ್ಟ್ ಕ್ಲೋಸ್ ಇಟ್ ಫಾರ್ 7-8 minutes ಅಂಡ್ ಮಾಡಿದ್ರೆ ನಮ್ಮ ಕಪ್ಪು ಸ್ಟೆರಿಲೈಸ್ ಆಗುತ್ತೆ. ಸೊ ಇದನ್ನೊಂದನ್ನು ತರಿಸಿದೆ. ಟ್ರಾವೆಲ್ ಫ್ರೆಂಡ್ಲಿ, ಟ್ರಾವೆಲ್ ಮಾಡಬೇಕಾದ್ರೂ ಐ ಕ್ಯಾನ್ ಯೂಸ್ ಇಟ್ ಅಂತ, ಬಿಕಾಸ್ ಐ ಆಮ್ ಗೋಯಿಂಗ್ ಟು ಟ್ರಾವೆಲ್ ಅ ಲಾಟ್ ಅಪ್ಕಮಿಂಗ್ ಡೇಸ್ನಲ್ಲಿ. ಆ್ಯಂಡ್ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡಿದ್ರೆ ಒಂದು ಅಡ್ವಾಂಟೇಜ್ ಏನಂದರೆ ಪದೇ ನಾವು ಪ್ಯಾಚ್ನ ಚೇಂಜ್ ಮಾಡೋದಿರಲ್ಲ ಆ್ಯಂಡ್ ಓವರ್ಫ್ಲೋ ಆಗಿ ಅನ್ಕಂಫರ್ಟಬಲ್ನೆಸ್ಸು ಇರಲ್ಲ. ಆ್ಯಂಡ್ ಇದೊಂದು ಆರ್ಡರ್ ಮಾಡಿದ್ದೆ ವಿಚ್ ಇಸ್ ಲ್ಯಾಕ್ಮಿ ಅವರ ಎಕ್ಸ್ಟ್ರಾರ್ಡಿನರಿ ಲಿಪ್ ಮೂಸ್ ಅಂದರೆ ಈ ಚಾಕ್ಲೇಟ್ ಮೂಸ್ ಬರುತ್ತಲ್ಲ ಆ ಥರ. ಬಟ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ಈ ಕಲರ್ ಹೆಂಗಿರುತ್ತೆ ಅಂತ. ಓಹ್, ಪ್ಯಾಕೇಜಿಂಗ್ ನೋಡಿ ಏನು ಸಕ್ಕತ್ತಾಗಿದೆಯಲ್ಲ, ಇಟ್ಸ್ ವೆರಿ ನೈಸ್. ಇಟ್ ಸ್ಮೆಲ್ ಸೋ ನೈಸ್. ಈ ಲ್ಯಾಕ್ಮಿ ಅವ್ರ ಲಿಪ್ಸ್ಟಿಕ್ ಆಲ್ರೆಡಿ ಸಿಕ್ಕಾಬಿಟ್ಟೆ ಸ್ಮೆಲ್ ಚೆನ್ನಾಗಿರುತ್ತೆ. ಇದೊಂದು ಸಕ್ಕತ್ತಾಗಿದೆ, ಒಳ್ಳೆ ಮೂಸ್ ಥರನಿದೆ, ತುಂಬ ತಿಕ್ಕಾಗಿದೆ. ಇದು ಟು ಬಿ ಎ ಲಿಪ್ಸ್ಟಿಕ್ ಹಾಕೊಂಡು ನೋಡೋಣ. ಓಹ್, ಸಕ್ಕತ್ತಾಗಿದೆ ಕಲರ್. ಐ ಲವ್ ದ ಕಲರ್, ಎಷ್ಟು ಚೆನ್ನಾಗಿದೆ ಅಲ್ಲ. ಹಾಕೊಂಡು ನೋಡೋಣ. ನಂದು ಕ್ಯಾಮ್ರಾ ಆ್ಯಕ್ಚುಲಿ ನಾನು ಬ್ಯಾಕ್ ಕ್ಯಾಮ್ರಾದಿಂದ ಶೂಟ್ ಮಾಡ್ತಿದ್ದೀನಿ. ಸೊ ಹಾಕೊಂಡು ಬರ್ತೀನಿ, ಇದು ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಹಿಂಗೆ ಕಾಣುತ್ತೆ, ಪಿಂಟಸ್ ಸೊ ನೈಸ್ ಅಲ್ಲ. ನಂಗಂತ ಇಷ್ಟ ಆಯಿತು. ನಮ್ಮ ಮಮ್ಮಿ ಬಂದಿದ್ದಾರೆ. ಸೊ ಫಸ್ಟ್ ರಿಯಾಕ್ಷನ್ ಕೇಳೋಣ. ಕರೆಕ್ಟಾಗಿ ಮಾತಾಡು. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಮಮ್ಮಿಗೆ. ಚೆನ್ನಾಗಿದೆ, ಕೆಳಗಡೆ ಈ ತರ ಅಂತಾರ ನೋಡು, ಹಿಂಗೆ ಚೆನ್ನಾಗಿದೆ ಅಂತ ಹೇಳಿದೆ. ಏನ್ ಹೇಳಿದೆ ನಾನು? ಬೇರೆ ಅಷ್ಟೇ ಅಲ್ವಾ? ನಾನು ಬೇರೆ ಏನಾದ್ರೂ ಮಾತಾಡ್ತಿಲ್ಲ, ನಿಮಗೆ ಗೊತ್ತು ತಾನೆ. ಬರೀ ಡೌ ಚೆನ್ನಾಯ್ತಾ? ನೋಡು, ಚೆನ್ನಾಗಿ ಲೈಟ್ ಆಯ್ತು, ಸ್ವಲ್ಪ ಡಾರ್ಕ್ ಆಗ್ಬೇಕು, ಬಟ್ ಐ ಲವ್ಡ್ ಇಟ್. ಇನ್ನೊಂದು ಕೋಟ್ ಹಾಕಿದ್ರು ಐ ಲವ್ಡ್ ಇಟ್. ತುಂಬಾ ಲೈಟ್ ಆಗಿದೆ, ಸಿಕ್ಕಾಪಟ್ಟೆ ಲೈಟ್ ಆಗಿದೆ. ಲಿಪ್ಸ್ಟಿಕ್ ಹಾಕಿದೀವಿ ಅಂತಾನೆ ಅನ್ಸಲ್ಲ ಮಮ್ಮಿ, ಸಖತ್ ಲೈಟ್ ಆಗಿದೆ. ನಂಗೆ ಇಷ್ಟ ಆಯ್ತು ಕಲರು. ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ಆ್ಯಂಡ್ ಯಾ, ಅಷ್ಟೇ ತೋರಿಸ್ಬೇಕಾಗಿತ್ತು ನಿಮಗೆ. ಸಂಡೇ ಆದ್ಮೇಲೆ ಬರುವಂಥ ವ್ಲಾಗ್ಸ್ ಎಲ್ಲಾನು ತುಂಬ ಚೆನ್ನಾಗಿರುತ್ತೆ. ಐ ಗೆಸ್ ಆ್ಯಂಡ್ ಹೋಪ್ ದಟ್ ಯು ವಿಲ್ ಲೈಕ್ ಆಲ್ ದ ವ್ಲಾಗ್ಸ್ ಅಂತ. ನಾನು ವ್ಲಾಗ್ ಮಾಡ್ದಾಗ್ಲೇ ಯಾಕೆ ಮಮ್ಮಿ ಅಷ್ಟು ಮಾತಾಡ್ತೀಯ? ಸೊ ನಮ್ಮ ಮಮ್ಮಿ ಒಂದು ಸ್ವಲ್ಪ ದಿನ ಆದ್ಮೇಲೆ ಬಂದಿದ್ದಾರೆ ವಾಪಸ್ಸು. ಕಾರಣ ಯಾಕೆ ಬಂದರು ಅಂತ ಕೇಳಿಬಿಡಿ, ತುಂಬ ಸಿಲ್ಲಿಯಾಗಿದೆ. ಬಟ್ ನಮ್ಮ ಮಮ್ಮಿ ಬಂದಿದ ತಕ್ಷಣ, ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮಮ್ಮ ಹೇಳಿದ್ದು ಒಂದೇ ಮಾತು, ಯಾಕೆ ಹಿಂಗೆ ರೋಗಿಷ್ಟೇ ಥರ ಆಗಿದೆಯಾ ಅಂತ. ಐ ಮೀನ್ ನಗದ ಹೇಳಿ, ನಾನು ಸಣ್ಣ ಆಗ್ತಿದ್ದೀನಿ ಅಂತ ನಾನು ಖುಷಿ ಪಡ್ತಾ ಇದ್ದೀನಿ. ನಮ್ಮಮ್ಮ ನಾನು ರೋಗಿಷ್ಟೇ ಥರ ಕಾಣ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ಮೂಲೆ ಹುಡ್ಕೋಬೇಕು ನಾನು, ಅದಕ್ಕೆ ಅಷ್ಟು ಏನು ಮಾಡೋಕ್ಕಾಗಲ್ಲ. ನಮ್ಮ ಮಮ್ಮಿಗೆ ನಾನು ಹೆಂಗಿದ್ರು ಕಷ್ಟ. ಜಿಮ್ಮಿಗೆ ಹೋಗದೆ ಲೇಸಿಯಾಗಿ ಮಲ್ಕೊಂಡು ತಿನ್ಕೊಂಡಿದ್ರೆ ಅವಾಗಲೂ ಬೈತಾರೆ. ಯಾವಾಗ ನೋಡಿದ್ರು ತಿಂತಾರೋ, ಜಿಮ್ಗೆ ಹೋಗ್ಬೇಡ, ಮೆಂಬರ್ಶಿಪ್ ತೊಗೊಂಡು ಏನೋ ದೇವ್ರಿಗೆ ಬಿಟ್ಬಿಡು ಆ ಮೆಂಬರ್ಶಿಪ್ನ ಅಂತ ಬೈತಾರೆ. ಜಿಮ್ಮಿಗೆ ಕರೆಕ್ಟಾಗಿ ಹೋಗಿ ಚೆನ್ನಾಗಿ ತಿಂದು ಸಣ್ಣ ಆದರೆ ತಿರ್ಗಾ ಅದಕ್ಕೂ ಬೈತಾರೆ. ಹೆಂಗೆ ಬದುಕೋದು ನಿಮ್ಮ ಹತ್ರ? ಹಾಂ, ಬಂದಿದ ತಕ್ಷಣ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಥಿಂಗ್ ಶಿ ಸೇಸ್ ಈಸ್ ಹೆಂಗಾಗಿದೆಯೋ ನೋಡು, ರೋಗಿಷ್ಟೇ ಥರ ಅಂತ. ಹಣೆಬರ ಗೈಸ್, ಹಣೆಬರ. ಐ ಗೆಸ್ ನಿಮ್ಮ ಮನೇಲೂ ಇದೆಲ್ಲ ನೀವು ಕೇಳಿರ್ತೀರಾ ಅಂತ. ಅವ್ರು ಮಾಡು ಅಂತ ಮಾಡಿದ್ರು ತಪ್ಪು, ಮಾಡಿಲ್ಲ ಅಂದ್ರೂ ತಪ್ಪು. ಬಟ್ ಯಾ, ದಿಸ್ ಇಸ್ ವೆರಿ ಚೋಟು ಮೋಟು ನಾಯ್ಕಾ ವ್ಲಾಗ್. ನಾನು ಒಂದೇ ಒಂದು ಸಲ ನಾಯ್ಕಾದಲ್ಲಿ ಮುಂಚೆ ಆರ್ಡರ್ ಮಾಡಿದ್ಮೇಲೆ ಇದೇ ಫಸ್ಟ್ ಟೈಮ್ ಇಷ್ಟೊಂದೆಲ್ಲ ಆರ್ಡರ್ ಮಾಡ್ಬೋದು. ಯಾ, ಐ ಆಮ್ ವೆರಿ ಎಕ್ಸೈಟೆಡ್ ಟು ಯೂಸ್ ದಿಸ್. ಐ ಲವ್ ಇಟ್.
ಒಂದೇ ವಿಷಯ ಏನಂದರೆ ಇದು ಏನು ಜಾಸ್ತಿ ಹೊತ್ತು ಸ್ಟೇ ಆಗುತ್ತಾ ಇಲ್ವಾ ನೋಡಬೇಕು. ಬಿಕಾಸ್ ಐ ಟೆನ್ ಟು ಈಟ್ ಲಿಪ್ಸ್ಟಿಕ್ ಆಯಿತಾ, ಜಾಸ್ತಿ ಹೊತ್ತು ನನ್ನ ಮೇಲೆ ಸ್ಟೇ ಆಗಲ್ಲ ಅದು. ಸೊ ರೀಯೂಸ್ ಮಾಡದಿರೋ ಥರ ಇದ್ರೆ ಚೆನ್ನಾಗಿರುತ್ತೆ. ಬನ್ನಿ ಏನಾದ್ರು ಹೇಳಿ, ಬಾಯ್ ಹೇಳಿ ಹೋಗಿ. ನನ್ನ ಕೆಲಸ ಬೇಜಾನಿದೆ, ಬೇಜಾನ್ ನನಗೂ ಇದೆ. ಬಟ್ ನಾಳೆ ಬ್ಲಾಗ್ ಬರಲೇಬೇಕು, ಅದಕ್ಕೋಸ್ಕರ ಶೂಟ್ ಮಾಡಲೇಬೇಕು. ಇಲ್ಲಿ ಬಂದೆಲ್ಲ ಸರಿ ಮಾಡ್ಕೊಳ್ತಾವ್ರು ನಮ್ಮಮ್ಮ ಬ್ಲಾಗ್. ಕಾಣಿಸಿರ್ತೀನ ಗೊತ್ತಿಲ್ಲ, ಕಾಣಿಸ್ತೀವಿ. ಹೇಗಿದ್ದೀರಾ ಎಲ್ಲರೂ? ಲೋವರ್ ಮಾಡ್ತೀನಿ ಸ್ವಲ್ಪ, ಹ್ಯಾಂಡ್ ಡಿಫ್ರೆನ್ಸ್ ಜಾಸ್ತಿ ಇದೆ ಗೈಸ್. ಹೇಗಿದ್ದೀರಾ ಎಲ್ಲರೂ? ತುಂಬ ದಿನ ಆಗಿದೆ ನಾನು ಬಂದು, ಒಂದು ಸ್ವಲ್ಪ ದಿನ ಆಮೇಲೆ ಸಿಗ್ತೀನಿ ಮತ್ತೆ ಡೈಲಿ. ಇನ್ನೇನು ನೆಕ್ಸ್ಟ್ ವ್ಲಾಗ್ ಏನು ಸ್ಟಾರ್ಟ್ ಮಾಡ್ತೀವಿ ಅದರಲ್ಲೆಲ್ಲ ಇರ್ತೀಯಲ್ಲ? ಎಲ್ಲದರಲ್ಲೂ ಇರ್ತೀನಿ ನಾನು. ಆ್ಯಂಡ್ ಯಾ ಗೈಸ್, ಇನ್ನು ಇಲ್ಲೆಲ್ಲ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡೋದಕ್ಕೆ. ಮತ್ತೆ ಸಿಗೋಣ ಒಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹೋಗ್ತಾ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡಿ. ಬಾಯ್.